ನಮಸ್ಕಾರ ಸ್ನೇಹಿತರೆ. ದುರಂದರ್ ಸದ್ಯ ಭಾರತದ ಸಿನಿಮಾ ಲೋಕದಲ್ಲಿ ಇತಿಹಾಸ ಬರೀತಿರೋ ಸಿನಿಮಾ. ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ ಮತ್ತು ಸಂಜಯ್ ದತ್ತರ ಈ ಫಿಲ್ಮ್ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ. ಇಲ್ಲಿ ರಣವೀರ್ ಸಿಂಗ್ ಅವರ ಹೀರೋ ಪಾತ್ರ, ಅಕ್ಷಯ್ ಖನ್ನಾ ಅವರ ಖಳನಾಯಕನ ಪಾತ್ರ ಎಲ್ರಿಗೂ ಗೊತ್ತು. ಆದ್ರೆ ಈ ಸಿನಿಮಾದಲ್ಲಿ ಸಂಜಯ್ ದತ್ ನಟಿಸಿರೋ ಚೌಧರಿ ಅಸ್ಲಾಂ ಅನ್ನೋ ಪೊಲೀಸ್ ಆಫೀಸರ್ ಪಾತ್ರ ಕೂಡ ಮರೆಯೋ ಹಾಗಿಲ್ಲ. ಯಾಕಂದ್ರೆ ಕರಾಚಿಯ ಕರಾಳ ಅಧ್ಯಾಯದಲ್ಲಿ ಲ್ಯಾರಿಯ ಭೂಗತ ಲೋಕದಲ್ಲಿ ಈತನದ್ದು ಮಹತ್ವದ ಪಾತ್ರ ಇದೆ. ಸ್ನೇಹಿತರೆ, ಆತ ಹೆಸರಿಗೆ ಪೊಲೀಸ್ ಆಫೀಸರ್, ಆದ್ರೆ ಆತ ಓಡಾಡ್ತಿದ್ದು ಬಿಳಿ ಬಟ್ಟೆಯಲ್ಲಿ. ಒಂದ್ ಕಡೆ ಬಂದೂಕು, ಇನ್ನೊಂದ್ ಕಡೆ ಹೊಗೆಬತ್ತಿ ಹಿಡ್ಕೊಂಡು ಪಕ್ಕಾ ರೌಡಿ ತರ ಕಾಣ್ತಿದ್ದ ಈ ವ್ಯಕ್ತಿ ಪಾಕಿಸ್ತಾನದ ಭೂಗತ ಲೋಕದಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕರೆಸಿಕೊಂಡಿದ್ದ. ಆದ್ರೆ ಕೊನೆಗೆ ಉಗ್ರರ ಕೈಲಿ ಹತ್ಯೆಯಾದ. ಅಷ್ಟೇ ಅಲ್ಲ, ಈ ಕೊಲೆಯಲ್ಲಿ ಭಾರತದ ರಾ ಏಜೆನ್ಸಿ ಕೈವಾಡ ಇದೆ ಅಂತ ಪಾಕಿಸ್ತಾನ ಆರೋಪ ಕೂಡ ಮಾಡ್ತಿತ್ತು. ಹಾಗಿದ್ರೆ ಯಾರಿದು ಚೌಧರಿ ಅಸ್ಲಾಂ? ಈತನ ಹಿನ್ನೆಲೆ ಏನು? ಲ್ಯಾರಿಯ ಅಧ್ಯಾಯದಲ್ಲಿ ಈತನ ಪಾತ್ರ ಅಷ್ಟು ವಿಜೃಂಭಿಸೋದ್ಯಾಕೆ? ಕೊನೆಗೆ ಈತನ ಅಂತ್ಯ ಹೇಗಾಯ್ತು? ಬನ್ನಿ ಈ ಎಲ್ಲಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋ ನೋಡೋಕೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪಡ್ಕೋಬಹುದು. ಆ ಮೂಲಕ ನಮ್ಗೆ ಬೆಂಬಲ ಕೊಡ್ಬೋದು. ಬನ್ನಿ ಈಗ ಶುರು ಮಾಡೋಣ. ಯಾರಿದು ಚೌಧರಿ ಅಸ್ಲಾಂ? ಸ್ನೇಹಿತರೆ, ಎಲ್ಲವನ್ನ ನಾವು ಮೂಲದಿಂದಲೇ ಶುರು ಮಾಡೋಣ. ಚೌಧರಿ ಅಸ್ಲಾಂ ಪಾಕಿಸ್ತಾನದ ಪಾಲಿಗೆ ಅತಿ ಜನಪ್ರಿಯ ಪೊಲೀಸ್ ಆಫೀಸರ್. ಹುಟ್ಟಿದ್ದು 1963ರಲ್ಲಿ ಪಾಕಿಸ್ತಾನದ ಒಂದು ಪುಟ್ಟ ಹಳ್ಳಿಲಿ. ಇವರ ತಂದೆ ಒಬ್ಬ ಲಾಯರ್ ಆಗಿದ್ರು. ಹಳ್ಳಿಲಿ ಶಿಕ್ಷಣ ಮುಗಿಸಿ ದೊಡ್ಡ ಕನಸು ಹೊತ್ತು ಕರಾಚಿಗೆ ಬಂದ ಅಸ್ಲಾಂ 1984ರಲ್ಲಿ ಪೊಲೀಸ್ ಇಲಾಖೆಗೆ ಎಎಸ್ಐ ಆಗಿ ಸೇರ್ಪಡೆಯಾಗ್ತಾರೆ. ಇವರ ಕೆಲಸ ನೋಡಿ ಇಡೀ ಡಿಪಾರ್ಟ್ಮೆಂಟ್ ಆಶ್ಚರ್ಯಪಟ್ಟಿತ್ತು. ಯಾಕಂದ್ರೆ ಕೇವಲ 3 ವರ್ಷದಲ್ಲಿ ಅಂದ್ರೆ 1987ರ ಹೊತ್ತಿಗೆ ಈತ ಇನ್ಸ್ಪೆಕ್ಟರ್ ಆಗ್ತಾರೆ. ಅಲ್ಲಿಂದ ಇವರು ಹಿಂತಿರುಗಿ ನೋಡ್ಲೇ ಇಲ್ಲ. 2005ರ ಹೊತ್ತಿಗೆ ಕರಾಚಿ ಎಸ್ಪಿ ಆಗಿ ಇವರು ಮತ್ತಷ್ಟು ಫೇಮಸ್ ಆಗ್ತಾರೆ. ಸ್ನೇಹಿತರೆ, ಅಷ್ಟೊತ್ತಿಗೆ ಕರಾಚಿಯ ಲ್ಯಾರಿಗೆ ಹೋಗೋಕೆ ಪೊಲೀಸರೇ ಹೆದರ್ತಿದ್ರು. ಇಡೀ ಕರಾಚಿ ಕೈತಪ್ಪಿ ಹೋಗೋ ಆತಂಕ ಇತ್ತು. ಆದ್ರೆ ದಂಡಂ ದಶಗುಣಂ ಅನ್ನೋ ನೀತಿ ಅನುಸರಿಸ್ತಿದ್ದ ಅಸ್ಲಾಂ ಗ್ಯಾಂಗ್ಸ್ಟರ್ಗಳನ್ನ ಮಟ್ಟ ಹಾಕೋಕೆ ತಮ್ಮದೇ ನೀತಿ ಪಾಲಿಸ್ತಾರೆ. ವಿರೋಧಿಗಳು 1 ಗುಂಡು ಹಾರಿಸಿದ್ರೆ ಇವರು 10 ಗುಂಡುಗಳನ್ನ ವಾಪಸ್ ಹಾರಿಸಬೇಕು ಅನ್ನೋ ನಿಯಮ ರೂಢಿಸಿಕೊಳ್ತಾರೆ. ಅಪರಾಧಿಗಳನ್ನ ಅರೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಅವರನ್ನ ಎನ್ಕೌಂಟರ್ ಮಾಡೋಕೆ ಅಸ್ಲಾಂ ಪ್ರಿಫರ್ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರಾಚಿಯ ಲ್ಯಾರಿಯಲ್ಲಿ ರೆಹಮಾನ್ ಡಕಾಯಿತ ಅಘೋಷಿತ ಆಳ್ವಿಕೆ ಮಾಡ್ತಿದ್ದ. ಆತ ಕೇವಲ 15 ವರ್ಷಕ್ಕೆ ತನ್ನ ತಾಯಿಯನ್ನೇ ಕೊಂದಿದ್ದ ಅಂತ ಹೇಳ್ತಾರೆ. ಪಿಪಿಪಿ ಮತ್ತು ಇತರೆ ರಾಜಕೀಯ ಶಕ್ತಿಗಳ ಸಹಾಯದಿಂದ ಇಡೀ ಕರಾಚಿಯಲ್ಲಿ ನೆಲೆ ಕಂಡುಕೊಂಡಿದ್ದ. ತುಂಬಾ ಬಲಿಷ್ಠವಾಗಿದ್ದ. ಹೀಗಾಗಿ ಅವನನ್ನ ಮುಟ್ಟೋದು ಕೂಡ ಯಾರಿಗೂ ಈಸಿ ಇರ್ಲಿಲ್ಲ. ಆದ್ರೆ ಕರಾಚಿಯ ಸ್ಟೀಲ್ ಟೌನ್ ಹತ್ರ ನೇರ ದಾಳಿ ಮಾಡಿದ ಅಸ್ಲಾಂ ರೆಹಮಾನ್ ಡಕಾಯಿತ ಮತ್ತು ಅವನ 3 ಸಹಚರರನ್ನ ಹೊಡೆದು ಬಿಸಾಕ್ತಾರೆ. ಭಾರೀ ಕದನ ನಡೆದು ಒಂದು ದೊಡ್ಡ ತಲೆ ಅಂತ್ಯ ಕಾಣುತ್ತೆ. ಈ ಒಂದು ಘಟನೆ ಇಡೀ ಪಾಕಿಸ್ತಾನವನ್ನೇ ನಡುಗಿಸಿ ಬಿಡುತ್ತೆ. ಈ ಘಟನೆ ನಂತರ ಪಾಕಿಸ್ತಾನ ಪಾಲಿಗೆ ಈತ ರಿಯಲ್ ಹೀರೋ ಆಗಿ ವಿಜೃಂಭಿಸಿ ಬಿಡ್ತಾರೆ. ಸ್ನೇಹಿತರೆ, ಸಿನಿಮಾದಲ್ಲಿ ಸಂಜಯ್ ದತ್ ಬಿಳಿ ಬಟ್ಟೆ ಹಾಕೊಂಡು ಸಿಗರೇಟ್ ಸೇತಾ ರೌಡಿಗಳನ್ನ ಅಟ್ಟಾಡಿಸೋದನ್ನ ನೋಡಿರ್ತೀರಾ. ಚೌಧರಿ ಅಸ್ಲಾಂ ಕೂಡ ಅಷ್ಟೇ. ಯಾವಾಗ್ಲೂ ಬಿಳಿ ಬಣ್ಣದ ಸಲ್ವಾರ್ ಕಮೀಸ್ ಧರಿಸ್ತಾ ಇದ್ರು. ಒಂದು ಕೈಲಿ ಹೊಗೆಬತ್ತಿ, ಇನ್ನೊಂದು ಕೈಲಿ ಬಂದೂಕು ಹಿಡಿದು ತಿರುಗ್ತಾ ಇದ್ರು. ಇವರು ಗಾಡಿಯಿಂದ ಇಳಿದ್ರೆ ಗ್ಯಾಂಗ್ಸ್ಟರ್ಗಳು ಸರೆಂಡರ್ ಆಗ್ತಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಂದ್ರೆ, ಈ ಚೌಧರಿ ಅಸ್ಲಾಂ ಕೂಡ ಸಂಜಯ್ ದತ್ತರ ದೊಡ್ಡ ಫ್ಯಾನ್ ಆಗಿದ್ರು. ಸಂಜಯ್ ದತ್ ಫಿಲ್ಮ್ ನಲ್ಲಿ ನಡೆಯೋ ತರಾನೇ ಇವರು ನಡೀತಿದ್ರು. ಹೀಗಾಗಿ ಈ ಚೌಧರಿ ಅಸ್ಲಾಂ ಪಾತ್ರವನ್ನ ಸಂಜಯ್ ದತ್ಗೆ ನೀಡಲಾಗಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ದಿಢೀರ್ ಅಂತ ಫೇಮಸ್ ಆದ ಅಸ್ಲಾಂ ಮೇಲೆ ಒಂದು ದೊಡ್ಡ ಆರೋಪ ಕೇಳ್ಬರುತ್ತೆ. ರೆಹಮಾನ್ ಡಕಾಯಿತನ ಹೆಂಡತಿ ಕೋರ್ಟ್ಗೆ ಹೋಗಿ ಅಸ್ಲಾಂ ಇದು ಸುಳ್ಳು ಎನ್ಕೌಂಟರ್ ಮಾಡಿದ್ದಾರೆ ಅಂತ ಕೇಸ್ ಹಾಕ್ತಾರೆ. ಅಷ್ಟೇ ಅಲ್ಲ, ಅಸ್ಲಾಂ ಅವರ ಜೀವನದುದ್ದಕ್ಕೂ ಈತ ಕಾನೂನು ಪ್ರಕಾರ ಕೆಲಸ ಮಾಡಲ್ಲ, ಬದಲಾಗಿ ಸುಳ್ಳು ಎನ್ಕೌಂಟರ್ ಮಾಡ್ತಾರೆ ಅಂತ ಆರೋಪ ಕೇಳ್ಬರುತ್ತೆ. ಅಂದ್ರೆ ಅಪರಾಧಿಗಳನ್ನ ಹಿಡಿದು ಕೋರ್ಟ್ಗೆ ಒಪ್ಸೋ ಬದಲು ತಾವೇ ಮುಗಿಸ್ತಾರೆ ಅನ್ನೋದು ಇವರ ಮೇಲಿದ್ದ ಕಪ್ಪು ಚುಕ್ಕೆ. ಯಾಕಂದ್ರೆ 2006ರಲ್ಲಿ ಮುಷ್ತಾಕ್ ಬ್ರೋಹಿ ಅನ್ನೋ ಗ್ಯಾಂಗ್ಸ್ಟರ್ನನ್ನ ಕೂಡ ಇವರು ಇದೇ ತರ ಮುಗಿಸಿ ಹಾಕಿದ್ರು. ಆದ್ರೆ ಇದು ನಕಲಿ ಎನ್ಕೌಂಟರ್ ಅಂತ ದೊಡ್ಡ ಗದ್ದಲವಾಯ್ತು. ಈ ಕೇಸ್ನಲ್ಲಿ ಅಸ್ಲಾಂ ಅವರು ಬರೋಬ್ಬರಿ 16 ತಿಂಗಳು ಜೈಲು ಪಾಲಾಗಿದ್ರು. ಅಷ್ಟೇ ಅಲ್ಲ, ಕೆಲವರು ಇವರನ್ನ ಹೀರೋ ಅಂತ ಕರೆದ್ರೆ ಇನ್ನು ಕೆಲವರು ಇವರು ಸಿಸ್ಟಮ್ ಒಳಗಿರೋ ವಿಲನ್ ಅಂತಾನೂ ಕರಿತಾ ಇದ್ರು. ಇವರ ಸಂಪತ್ತಿನ ಬಗ್ಗೆಯೂ ದೊಡ್ಡ ಚರ್ಚೆ ಇತ್ತು. ಕರಾಚಿಯ ಅತಿ ಶ್ರೀಮಂತ ಏರಿಯಾದಲ್ಲಿ
16 ಕೋಟಿ ರೂಪಾಯಿ ಬೆಲೆ ಬಾಳೋ ಬಂಗ್ಲೆಯಲ್ಲಿ ವಾಸವಿದ್ರು. ಹೀಗಾಗಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಇವತ್ತಿಗೂ ಹಾಗೇ ಇದೆ. ತಾಲಿಬಾನ್ ನೀಡಿದ ಮಾಹಿತಿಯಂತೆ ಅಸ್ಲಾಂ ನಡೆಸಿದ ಆಪರೇಷನ್ಗಳಲ್ಲಿ ಟಿಟಿಪಿ ಸಂಘಟನೆಯ 50ಕ್ಕೂ ಹೆಚ್ಚು ಬಂಡುಕೋರರನ್ನ ಕೊಂದಿದ್ದಾರೆ. ಅಸ್ಲಾಂ ಕೇವಲ ಗ್ಯಾಂಗ್ಸ್ಟರ್ಗಳನ್ನಲ್ಲದೆ ಲಷ್ಕರ್-ಎ-ಜಾಂಗ್ವಿ ಮತ್ತು ತೆಹ್ರೀಕ್-ಇ-ತಾಲಿಬಾನ್ನಂಥ ಅಪಾಯಕಾರಿ ಸಂಘಟನೆಗಳ ನಾಯಕರನ್ನ ಅರೆಸ್ಟ್ ಮಾಡಿದ್ರು. 2006ರಲ್ಲಿ ಪಾಕಿಸ್ತಾನದಲ್ಲಿ ಸ್ಫೋಟ ಮಾಡೋ ಪ್ಲಾನ್ ಮಾಡ್ತಿದ್ದ ಭಯೋತ್ಪಾದಕರನ್ನ ಹುಡುಕಿ ಜೈಲಿಗೆ ಹಾಕಿದ್ರು. ಒಂದ್ಸಲ ಅಂತೂ ಕರಾಚಿಯ ಆಯಿಲ್ ಟರ್ಮಿನಲ್ ಮೇಲೆ ನಡಿಬೇಕಿದ್ದ ಆತ್ಮಹತ್ಯಾ ದಾಳಿಯನ್ನ ತಡೆದಿದ್ರು. ಆದ್ರೆ ಕೊನೆಗೆ ಬಂಡುಕೋರರ ಕೈ ಮೇಲಾಗಿ ಇವ್ರು ಅವರ ಕೈಯಲ್ಲೇ ಪ್ರಾಣ ಕಳ್ಕೋಬೇಕಾಗತ್ತೆ. ಅಂದ್ಹಾಗೆ ಸ್ನೇಹಿತರೆ, ರೆಹಮಾನ್ ಡಕಾಯಿತ ಸತ್ ಮೇಲೂ ಲ್ಯಾರಿಯಲ್ಲಿ ಅಪರಾಧಗಳು ನಿಲ್ಲಿಲ್ಲ. ಉಜೈರ್ ಬಲೋಚ್ ಅನ್ನೋ ಇನ್ನೊಬ್ಬ ಡಾನ್ ಹುಟ್ಕೊಂಡಿದ್ದ. ಆಗ ಸರ್ಕಾರ ಅಸ್ಲಾಂ ಅವರಿಗೆ 2012ರಲ್ಲಿ ಲಿಯಾರಿ ಗ್ರ್ಯಾಂಡ್ ಆಪರೇಷನ್ ನಡೆಸೋಕೆ ಆದೇಶ ಕೊಡುತ್ತೆ. ಲ್ಯಾರಿಯನ್ನ ಅಪರಾಧ ಮುಕ್ತ ಮಾಡೋದು ನನ್ನ ಗುರಿ ಅಂತ ಅಸ್ಲಾಂ ಹೇಳ್ತಾರೆ. ಆದ್ರೆ ಈ ಆಪರೇಷನ್ ಅಂದುಕೊಂಡಷ್ಟು ಸುಲಭ ಇರಲಿಲ್ಲ. ಪೊಲೀಸರು ಆ ಏರಿಯಾಗೆ ಹೋದಾಗ ಗ್ಯಾಂಗ್ಸ್ಟರ್ಗಳು ರಾಕೆಟ್ ಲಾಂಚರ್ಗಳಿಂದ ಮತ್ತು ಭಾರಿ ಪ್ರಮಾಣದ ಸ್ಫೋಟಕಗಳಿಂದ ದಾಳಿ ಮಾಡ್ತಾರೆ. ಬರೋಬ್ಬರಿ 12 ದಿನಗಳ ಕಾಲ ಯುದ್ಧದ ವಾತಾವರಣ ಇರುತ್ತೆ. ಆದ್ರೆ ಈ ಕಾರ್ಯಾಚರಣೆಯ ನಡುವೆ ಆಗಿನ ಸರ್ಕಾರ ಮತ್ತು ನವಾಜ್ ಶರೀಫ್ರಂತ ನಾಯಕರು ಹಸ್ತಕ್ಷೇಪ ಮಾಡ್ತಾರೆ. ಇದರಿಂದಾಗಿ ಅಸ್ಲಾಂ ಅಂದುಕೊಂಡ ಮಟ್ಟಕ್ಕೆ ಎಲ್ಲಾ ಗ್ಯಾಂಗ್ಸ್ಟರ್ಗಳನ್ನ ಹಿಡಿಯೋಕೆ ಆಗ್ಲಿಲ್ಲ. ಕೇವಲ ಕೆಲವು ಜನರನ್ನ ಮಾತ್ರ ಅರೆಸ್ಟ್ ಮಾಡೋಕೆ ಸಾಧ್ಯವಾಗುತ್ತೆ. ಇದು ಅಸ್ಲಾಂ ಜೀವಕ್ಕೂ ಕೂಡ ಅಪಾಯ ತರುತ್ತೆ. ಒಂದು ಮಾಹಿತಿ ಪ್ರಕಾರ ಸೆಪ್ಟೆಂಬರ್ 2011ರವರೆಗೆ ಅಸ್ಲಾಂ ಮೇಲೆ ಒಟ್ಟು 8 ಬಾರಿ ಹತ್ಯೆಯ ಪ್ರಯತ್ನಗಳು ನಡೆದಿದ್ವು. ಈ ಎಲ್ಲ ದಾಳಿಗಳಲ್ಲಿ 5 ಬಾರಿ ಗುಂಡೇಟು ತಿಂದಿದ್ರು. ಪ್ರತಿಯೊಂದು ಸಲವೂ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ರು. ಅಷ್ಟೇ ಅಲ್ಲ, ಸೆಪ್ಟೆಂಬರ್ 19, 2011ರಲ್ಲಿ ಕರಾಚಿಯ ಡಿಫೆನ್ಸ್ ಏರಿಯಾದಲ್ಲಿದ್ದ ಅವರ ಮನೆಯನ್ನೇ ಗುರಿಯಾಗಿಸಿಕೊಂಡು ಟಿಟಿಪಿಗಳು ಸ್ಫೋಟಕ ತುಂಬಿದ ಟ್ರಕ್ ತಂದು ಡಿಕ್ಕಿ ಹೊಡೆಸಿದ್ರು. ಈ ಭೀಕರ ಸ್ಫೋಟದಲ್ಲಿ ಅವರ ಮನೆಯ ಮುಂಭಾಗ ಸಂಪೂರ್ಣ ಧ್ವಂಸವಾಗಿತ್ತು ಮತ್ತು 8 ಜನರು ಪೊಲೀಸರು ಹಾಗೂ ಸಾರ್ವಜನಿಕರು ಮೃತಪಟ್ಟಿದ್ರು. ಇಷ್ಟಾದ್ರೂ ಅಸ್ಲಾಂಗೆ ಏನೂ ಆಗ್ಲಿಲ್ಲ. ನಾನು ಭಯ ಪಡಲ್ಲ, ಉಗ್ರರನ್ನ ಸುಮ್ನೆ ಬಿಡಲ್ಲ ಅಂತ ಅಬ್ಬರಿಸ್ತಿದ್ರು. ಆದ್ರೆ 2014ರಲ್ಲಿ ತಾಲಿಬಾನ್ ಉಗ್ರರು ಅವರನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅಂದಹಾಗೆ ಅದು ಜನವರಿ 9, 2014. ಸಮಯ ಸಾಯಂಕಾಲದ ಆಸುಪಾಸು. ಚೌಧರಿ ಅಸ್ಲಾಂ ಕರಾಚಿಯ ಲ್ಯಾರಿ ಎಕ್ಸ್‌ಪ್ರೆಸ್ ವೇನಲ್ಲಿ ಬಾಡಿಗಾರ್ಡ್ಗಳ ಜೊತೆ ಕಾರ್ನಲ್ಲಿ ಹೋಗ್ತಾ ಇದ್ರು. ಅಸ್ಲಾಂ ಯಾವಾಗ್ಲೂ ಬುಲೆಟ್ ಪ್ರೂಫ್ ಕಾರನ್ನೇ ಬಳಸ್ತಿದ್ರು. ಆದ್ರೆ ಅವತ್ತು ಬುಲೆಟ್ ಪ್ರೂಫ್ ಇಲ್ದೇ ಇರೋ ಸಾಮಾನ್ಯ ಪೊಲೀಸ್ ವ್ಯಾನ್ನಲ್ಲೇ ಪ್ರಯಾಣ ಮಾಡ್ತಿದ್ರು. ಅವರ ಕಾರು ಈಸಾ ನಗರಿ ಅನ್ನೋ ಕಮರ್ಷಿಯಲ್ ಏರಿಯಾದ ಹತ್ರ ಇನ್ನೇನು ಬರ್ಬೇಕಿತ್ತು. ಅಷ್ಟ್ರಲ್ಲಿ ಎದುರುಗಡೆಯಿಂದ ಸ್ಫೋಟಕ ತುಂಬಿದ ಒಂದು ಕಾರು ಅತಿ ವೇಗವಾಗಿ ಬಂದು ಅಸ್ಲಾಂ ಅವರ ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅಲ್ಲಿ ಒಂದು ಭೀಕರ ಸ್ಫೋಟ ಸಂಭವಿಸುತ್ತೆ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದ್ರೆ ಸುತ್ತಮುತ್ತಲ ಕಟ್ಟಡಗಳ ಗಾಜುಗಳೆಲ್ಲ ಪುಡಿಪುಡಿಯಾಗತ್ತೆ. ಇಡೀ ರಸ್ತೆ ನೋಡೋಕ್ಕಾಗದಷ್ಟು ಭೀಕರವಾಗತ್ತೆ. ಈ ದಾಳಿಲಿ ಚೌಧರಿ ಅಸ್ಲಾಂ ಮತ್ತು ಅವರ ಜೊತೆಗಿದ್ದ 2 ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲೇ ಪ್ರಾಣ ಬಿಡ್ತಾರೆ. ಸಾವು ತಾನಾಗೆ ನನ್ನ ಹತ್ರ ಬರಲ್ಲ ಅಂತ ಗರ್ಜಿಸ್ತಿದ್ದ ಆ ಅಧಿಕಾರಿ ಕೊನೆಗೆ ಅದೇ ಬಂಡುಕೋರರ ದಾಳಿಗೆ ಬಲಿಯಾಗಿ ಹೋಗ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ಶಾಕಿಂಗ್ ಸಂಗತಿ ಏನಂದ್ರೆ ಅಸ್ಲಾಂ ಅವರ ರೂಟ್ ಮ್ಯಾಪ್ ಮತ್ತು ಅವರು ಬರೋ ಸಮಯವನ್ನ ಉಗ್ರರಿಗೆ ಕೊಟ್ಟಿದ್ದು ಅವರ ಸ್ವಂತ ಡ್ರೈವರ್ ಕಮ್ರಾನ್. ನಂಬಿದವನೇ ದ್ರೋಹ ಮಾಡಿದ್ರಿಂದ ಅಸ್ಲಾಂ ಪ್ರಾಣ ಕಳೆದುಕೊಳ್ಬೇಕಾಗತ್ತೆ. ದಾಳಿ ನಡೆದ ಕೆಲವೇ ಹೊತ್ತಿನಲ್ಲಿ ತೆಹ್ರೀಕ್-ಇ-ತಾಲಿಬಾನ್ ಪಾಕಿಸ್ತಾನ್ ಟಿಟಿಪಿ ಈ ಕೃತ್ಯದ ಹೊಣೆಯನ್ನ ಹೊತ್ಕೊಳ್ಳುತ್ತೆ. ನಾವು ಅಸ್ಲಾಂ ಅವರನ್ನ ಮೊದಲೇ ಟಾರ್ಗೆಟ್ ಮಾಡಿದ್ವಿ. ಅವರು ನಮ್ಮ ಹಲವು ಮುಜಾಹಿದೀನ್ ಗೆಳೆಯರನ್ನ ಕೊಂದಿದ್ರು. ಅದಕ್ಕೆ ಈಗ ಅವರ ಕಥೆ ಮುಗಿಸಿದ್ದೇವೆ ಅಂತ ತಾಲಿಬಾನ್ ವಕ್ತಾರ ಹೆನ್ಸಾನುಲ್ಲಾ ಹೆನ್ಸಾನ್ ಹೇಳಿಕೆ ನೀಡ್ತಾರೆ. ಈ ದಾಳಿಯ ನಂತರ ಪಾಕಿಸ್ತಾನದ ಅಂದಿನ ಪ್ರಧಾನಿ ನವಾಜ್ ಶರೀಫ್ ಅವರು ಕೂಡ ದೇಶವೊಬ್ಬ ಧೈರ್ಯವಂತ ಅಧಿಕಾರಿಯನ್ನ ಕಳೆದುಕೊಂಡಿದೆ ಅಂತ ಹೇಳ್ತಾರೆ. ಆದ್ರೆ ಚೌಧರಿ ಅಸ್ಲಾಂ ಸತ್ ಮೇಲೆ ಪಾಕಿಸ್ತಾನ ಒಂದು ವಿಚಿತ್ರ ಮತ್ತು ಅಸಂಬದ್ಧ ಆರೋಪ ಮಾಡೋಕೆ ಶುರು ಮಾಡುತ್ತೆ. ಅಸ್ಲಾಂ ಕೊಲೆಯ ಹಿಂದೆ ಭಾರತದ ರಾ ಕೈವಾಡ ಇದೆ ಅಂತ ಕೂಗಾಡುತ್ತೆ. ಉಗ್ರರೇ ಈ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ರು ಪಾಕಿಸ್ತಾನ ಮಾತ್ರ ಭಾರತದ ಮೇಲೆ ಗೂಬೆ ಕೂರ್ಸೋಕೆ ಪ್ರಯತ್ನ ಮಾಡುತ್ತೆ. ಪಾಕಿಸ್ತಾನದ ಅಧೀನದಲ್ಲಿರೋ ಭಾರತದ ಪ್ರಜೆ ಕುಲ್ಭೂಷಣ್ ಜಾಧವ್ ಅವರನ್ನ ಪಾಕಿಸ್ತಾನದ ಸೇನೆ ಅರೆಸ್ಟ್ ಮಾಡಿತು. ಜಾಧವ್ ಅವರು ರಾ ಏಜೆಂಟ್ ಅಂತ ಪಾಕಿಸ್ತಾನ ಆರೋಪ ಮಾಡಿತು. ಅಷ್ಟೇ ಅಲ್ಲ, 2017ರಲ್ಲಿ ಪಾಕಿಸ್ತಾನದ ಮೀಡಿಯಾಗಳು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ವು. ಅದರಲ್ಲಿ ಕುಲ್ಭೂಷಣ್ ಜಾಧವ್ ಅವರು ಚೌಧರಿ ಅಸ್ಲಾಂ ಹತ್ಯೆಯನ್ನ ರಾ ಮಾಡಿಸಿದೆ ಅಂತ ಒಪ್ಕೊಂಡಿದ್ದಾರೆ ಅಂತ ಪಾಕಿಸ್ತಾನದ ARI ನ್ಯೂಸ್ ವರದಿ ಮಾಡಿತ್ತು.
ಆ ವಿಡಿಯೋದಲ್ಲಿ ಕುಲಭೂಷಣ್ ಅವರು ರಾ ಅಧಿಕಾರಿಗಳಾದ ಅನಿಲ್ ಕುಮಾರ್ ಮತ್ತು ಅಲೋಕ್ ಜೋಶಿ ಅವರ ಆದೇಶದಂತೆ ಅಸ್ಲಾಂ ಅವರನ್ನ ಹತ್ಯೆ ಮಾಡಲಾಯಿತು ಅಂತ ಹೇಳಿದ್ದಾರೆ ಅಂತ ಪಾಕಿಸ್ತಾನ ವಾದ ಮಾಡ್ತು. ಇದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಆದ್ರೆ ಭಾರತ ಸರ್ಕಾರ ಈ ಎಲ್ಲ ಆರೋಪಗಳನ್ನ ತಳ್ಳಿಹಾಕಿದೆ. ಕುಲಭೂಷಣ್ ಜಾಧವ್ ಅವರು ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿಯಾಗಿದ್ದು, ಅವರನ್ನು ಇರಾನ್ನಿಂದ ಅಪಹರಿಸಿ ಪಾಕಿಸ್ತಾನಕ್ಕೆ ಕರೆತರಲಾಗಿದೆ ಅಂತ ಭಾರತ ಹೇಳ್ತಾನೆ ಬಂದಿದೆ. ಹಾಗೆ ಅಸ್ಲಾಂ ಸಾವಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಭಾರತ ಖಚಿತ ದನಿಯಲ್ಲೇ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಧುರಂಧರ್ ಸಿನಿಮಾದಲ್ಲಿ ಎಲ್ಲರ ಗಮನ ಸೆಳೆತಿರೋ ಅಸ್ಲಾಂ ಖಾನ್ರ ಪುಟ್ಟ ಪರಿಚಯ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.